ಟಿವಿ11 ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇದು T20 ಪ್ರಿಡಿಕ್ಷನ್ಸ್. ನಾನು ಪವನ್ ಪ್ರಭು. ಇವತ್ತು ಎರಡು ಮ್ಯಾಚ್ಗಳು ಆಡಲಿದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಮುಂಬೈ ಇಂಡಿಯನ್ಸ್ ಹಾಗೂ ಲಕ್ನೋ ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಟೀಮ್ ಮ್ಯಾಚ್ ಯಾವ ತರ ಇರುತ್ತೆ ಅನ್ನೋದು ನೋಡೋಣ. ಇವತ್ತು ಮೊದಲನೇ ಮ್ಯಾಚ್ 3:30ಗೆ ಶುರುವಾಗುತ್ತೆ. ಎರಡು ತಂಡಗಳು ಫಾರ್ಮ್ ಆಗಿ ಹೆಣಗಾಡ್ತಾ ಇದೆ, ಸ್ಥಿರವಾಗಿ ಎದುರು ನೋಡ್ತಾ ಇದೆ. ಡೆಲ್ಲಿ ಮನೆಯಲ್ಲೇ ಈ ಒಂದು ಮ್ಯಾಚ್ ಆಗ್ತಿರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಕೂಡ ಆಗಿರಬಹುದು. ಇನ್ನು ಇದು ಒಂದು ಆದರೆ ಕಲ್ಪನೆಯ ಒಂದು ಯಾವುದೇ ವಿಸ್ತರಣೆಯನ್ನ ಹೊಂದ್ಕೊಂಡಿಲ್ಲ. ಮುಂಬೈ ಇಂಡಿಯನ್ಸ್ ಅನ್ನು ದುರ್ಬಲಗೊಳಿಸಲು ಸಾಧ್ಯವಿಲ್ಲ ಅನ್ನೋದು ಕೂಡ ಮಾತು ನೋಡಿರಬಹುದು ನೀವು ಹಿಂದಿನ ಮ್ಯಾಚ್ಗಳಲ್ಲಿ ಆಗಿರುವಂತದ್ದು. ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಎರಡನೇ ಬ್ಯಾಟಿಂಗ್ ಮಾಡುವ ತಂಡ ಗೆಲ್ಲುತ್ತದೆ ಎನ್ನುವ ಮಾಹಿತಿ ಖಚಿತವಾಗಿ ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಚಾರ. ಹಾಗಾದ್ರೆ ಬನ್ನಿ ಹೇಗಿರುತ್ತೆ ಗ್ರೌಂಡ್ ರಿಪೋರ್ಟ್ ಅಂತ ನೋಡೋಣ. ಡೆಲ್ಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಶನಿವಾರ ಏಪ್ರಿಲ್ 2024-27ರಂದು ಇಂಡಿಯನ್ T20 ಲೀಗ್ 2024 43ನೇ ಪಂದ್ಯಾವಳಿಯಲ್ಲಿ ಡೆಲ್ಲಿ ಮುಂಬೈ ವಿರುದ್ಧ ಸೆಣಸಲಿದೆ. ಡೆಲ್ಲಿ 9 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನ ಆಲ್ರೆಡಿ ಗೆದ್ದಿದೆ. ಇನ್ನು ಮುಂಬೈ 8 ಪಂದ್ಯಗಳಲ್ಲಿ 3ರಲ್ಲಿ ಗೆಲುವನ್ನ ಸಾಧಿಸಿದೆ. ಇನ್ನೊಂದು ವಿಚಾರ ನೋಡೋದಾದ್ರೆ, ಡೆಲ್ಲಿ ತನ್ನ ಕೊನೆಯ ಪಂದ್ಯದಲ್ಲಿ ಗುಜರಾತ್ ತಂಡವನ್ನ ಕೇವಲ 4 ರನ್ಗಳಲ್ಲಿ ಅಂತರದಲ್ಲಿ ಸೋಲಿಸಿತ್ತು. ಇನ್ನು 4 ವಿಕೆಟ್ಗಳ ನಷ್ಟಕ್ಕೆ ಒಟ್ಟು 224 ರನ್ನ ಗಳಿಸಿತ್ತು. ಇವತ್ತು ಮುಂಬೈ ತನ್ನ ಹಿಂದಿನ ಪಂದ್ಯದಲ್ಲಿ ರಾಜಸ್ಥಾನವನ್ನ ಕೂಡ ಎದುರಿಸಿತ್ತು. ಈ ಪಂದ್ಯದಲ್ಲಿ ರಾಜಸ್ಥಾನ 9 ವಿಕೆಟ್ಗಳ ಜಯ ಸಾಧಿಸಿತ್ತು. ಈಗ ಬಹಳ ಮುಖ್ಯವಾದ ವಿಚಾರ, ಪ್ಲೇಯರ್ಸ್ಗಳು ಯಾರು ಆಡ್ತಾರೆ ಇವತ್ತು ಡೆಲ್ಲಿಲಿ ಅಂತ ನೋಡೋದಾದ್ರೆ, ಪೃಥ್ವಿ ಶಾ, ಆಮೇಲೆ ಜಾಕ್ ಫ್ರಾಜರ್, ಆಮೇಲೆ ಅಭಿಷೇಕ್ ಪೋರಲ್, ಶಾಯ್ ಹೋಪ್, ರಿಷಬ್ ಪಂತ್, ಆಮೇಲೆ ಟ್ರಿಸನ್ ಸ್ಟುಪ್ಸ್, ಆಮೇಲೆ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಆಮೇಲೆ ಅನ್ರಿಚ್ ನಾಟ್ರಿಜಿ, ಆಮೇಲೆ ಖಲೀಲ್ ಅಹಮದ್, ಮುಖೇಶ್ ಕುಮಾರ್, ಇವರೆಲ್ಲ ಆಡ್ತಾ ಇದ್ದಾರೆ. ಒಂದು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್, ಇವರೆಲ್ಲ ಕೀ ಪ್ಲೇಯರ್ಸ್ ಆಗಿರ್ಬೋದು. ಸೊ ಇನ್ನು ಮುಂಬೈಯಲ್ಲಿ ಯಾರು ಆಡ್ತಿದ್ದಾರೆ ಅಂತ ನೋಡೋದಾದ್ರೆ, ಇವತ್ತು ಇಶಾನ್ ಕಿಶನ್, ಹಾಗೆ ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡೆ, ಟಿಮ್ ಡೇವಿಡ್, ನೇಹಲ್ ವಧೇರಾ, ಮೊಹಮ್ಮದ್ ನಾಬಿ, ಜೆರಾಲ್ಡ್ ಸೋಯ್ಟ್ಸಿ, ಆಮೇಲೆ ಪಿಯೂಷ್ ಚಾಲ್, ಇನ್ನು ಇದಲ್ಲದೆ ಜಸ್ಪ್ರೀತ್ ಬುಮ್ರಾ ಕೂಡ ಆಡ್ತಾ ಇದ್ದಾರೆ. ಸೊ ಈ ಒಂದು ಟೀಮ್ ಸೆಟಪ್ ಅಲ್ಲಿ ಇವತ್ತಿನ ಅದ್ಭುತವಾದಂತಹ ಮ್ಯಾಚ್ ನಡೀತಾ ಇದೆ. ಹೀಗೆ ಕಳೆದ T20 ಪಂದ್ಯದಲ್ಲಿ ಮೊದಲು ಇನ್ನಿಂಗ್ಸ್ ಸರಾಸರಿ ಮೊತ್ತ 164 ರನ್ ಆಗಿತ್ತು. ಆದ್ರೆ ಈಗ ಬ್ಯಾಟರ್ಗಳು ಮತ್ತು ಬೌಲರ್ಗಳು ಈ ಸ್ಟೇಡಿಯಂನ ಸಾಕಷ್ಟು ಉಪಯೋಗವನ್ನ ಮಾಡ್ಕೊಂತಾರೆ. ಟಾಸ್ ಗೆದ್ದ ತಂಡ ಈ ಬಾರಿ ಬ್ಯಾಟಿಂಗ್ ಮಾಡುವ ನಿರೀಕ್ಷೆ ಬಹಳಷ್ಟು ಇರುತ್ತದೆ. ಹಾಗೆ ಫಾಸ್ಟ್ ಬೌಲರ್ಸ್ ಮತ್ತು ಸ್ಪಿನ್ನರ್ಸ್ ಗಳಿಗೆ ಈ ಪಿಚ್ ತುಂಬಾ ಅದ್ಭುತವಾಗಿ ಕಂಡು ಬರುತ್ತೆ. ಅದ್ಭುತವಾಗಿ ಅದನ್ನ ಉಪಯೋಗಿಸ್ಕೊಂತಾರೆ. ಅವ್ರಿಗೆ ಸಹಾಯವಾಗಿರುತ್ತೆ ಇದೊಂದು ಸ್ಟೇಡಿಯಂ. ಇನ್ನು ಡೆಲ್ಲಿ ಮತ್ತು ಮುಂಬೈಯಲ್ಲಿ ಕೀ ಪ್ಲೇಯರ್ಸ್ಗಳು ಯಾರ್ಯಾರು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಸೂರ್ಯಕುಮಾರ್ ಡೆಲ್ಲಿ ವಿರುದ್ಧ 17 ಇನ್ನಿಂಗ್ಸ್ಗಳಲ್ಲಿ 134 ಸ್ಟ್ರೈಕ್ಸ್ಗಳಲ್ಲಿ 3 ಅರ್ಧಶತಕ ಸೇರಿದಂತೆ 352 ರನ್ಗಳನ್ನ ಆಲ್ರೆಡಿ ಗಳಿಸಿದ್ದಾರೆ. ಇದರಲ್ಲದೆ ಬುಮ್ರಾ ಅವರು ಕೂಡ ಡೆಲ್ಲಿ ವಿರುದ್ಧ 20 ಪಂದ್ಯಾವಳಿಯಲ್ಲಿ 22.4 ಸರಾಸರಿಯಲ್ಲಿ 25 ವಿಕೆಟ್ಗಳನ್ನ ಪಡೆದಿದ್ದಾರೆ. ಬಹಳಷ್ಟು ಮುನ್ನಡೆಯಲ್ಲೂ ಕೂಡ ಇದ್ದಾರೆ. ಇವರು 22 ಎಸೆತಗಳಲ್ಲಿ ಪೃಥ್ವಿ ಶಾ ಅವರನ್ನ 2 ಬಾರಿ ಔಟ್ ಕೂಡ ಮಾಡಿದ್ದಾರೆ. ಮತ್ತೆ ರಿಷಬ್ ಪಂತ್ ವಿರುದ್ಧ 48 ರನ್ಗಳನ್ನ ಬಿಟ್ಟುಕೊಟ್ಟಿದ್ದಾರೆ ಮತ್ತು 6 ಬಾರಿ ಅವರನ್ನ ಔಟ್ ಮಾಡಿದ್ದಾರೆ. ಇದಲ್ಲದೆ ಕುಲ್ದೀಪ್ ಅವರು ಇಂಡಿಯಾ T20 ಲೀಗ್ ನಲ್ಲಿ ಇದುವರೆಗೆ ಮುಂಬೈ ವಿರುದ್ಧ 9 ಇನ್ನಿಂಗ್ಸ್ಗಳಲ್ಲಿ 9 ಇನ್ನಿಂಗ್ಸ್ ಅಷ್ಟಂದ್ರೆ 7 ವಿಕೆಟ್ಗಳನ್ನ 9 ಆರ್ಥಿಕತೆಯಲ್ಲಿ ಪಡೆದಿದ್ದಾರೆ. 9 ಸೆಂಚುರಿಯಲ್ಲಿ ಪಡೆದಿದ್ದಾರೆ. ಇವರು 25 ಎಸೆತಗಳಲ್ಲಿ ಇಶಾನ್ ಕಿಶನ್ ಅವರು 2 ಬಾರಿ ಔಟ್ ಮಾಡಿದ್ದಾರೆ. ಮತ್ತೆ ರಿಷಬ್ ಪಂತ್ ಮುಂಬೈ ವಿರುದ್ಧ 15 ಇನ್ನಿಂಗ್ಸ್ಗಳಲ್ಲಿ 3 ಅರ್ಧಶತಕಗಳನ್ನ ಗಳಿಸಿದ್ದಾರೆ. ಇದರ ಜೊತೆಗೆ 138.7 ಸ್ಟ್ರೈಕ್ ರೇಟ್ನಲ್ಲಿ 373 ರನ್ಗಳನ್ನ ಗಳಿಸಿದ್ದಾರೆ. ಅವರು ಮೊಹಮ್ಮದ್ ನಾಬಿ ವಿರುದ್ಧ 212 ರನ್ನು ಬ್ಯಾಟಿಂಗ್ ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ದಾರೆ. ಹಾಗಾಗಿ ಇವರೆಲ್ಲ ಕೀ ಪ್ಲೇಯರ್ಸ್ ಆಗಿರ್ತಾರೆ. ಇವತ್ತು ಬಹಳ ವಿಶೇಷವಾದಂತ ಮ್ಯಾಚು. ನೋಡಿದ್ರಲ್ಲ ಇವತ್ತಿನ ಪಂದ್ಯಗಳು ಯಾವುವು ಹಾಗೂ ಯಾವ ಪಂದ್ಯ ಗೆಲ್ಲುತ್ತೆ ಅಂತ. ನಿರಂತರ ಪ್ರಿಡಿಕ್ಷನ್ಗಾಗಿ ನೋಡ್ತಾ ಇರಿ TV11 ಕನ್ನಡ. ಇದು T20 ಪ್ರಿಡಿಕ್ಷನ್ಸ್ 2024. ನಾನು ಪವನ್ ಪ್ರಭು.